ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಒಂದು ಕನ್ನಡಿಗರಿಗೆ, ಅದರಲ್ಲೂ ಕರ್ನಾಟಕದ ಒಂದು ಜನರಿಗೆ ಇವತ್ತು ಒಂದು ಮಹತ್ತರವಾದ ದಿವಸ. ಏನಪ್ಪ ಆ ದಿವಸ? ಒಬ್ಬ ಸಾಮಾನ್ಯ ರೈತನ ಮಗನೊಬ್ಬ ದಿಲ್ಲಿಯ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಹಾರಿಸಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿದಂತಹ ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರವರ ಜನ್ಮದಿನದ ಒಂದು ವಿಶೇಷ. ಈ ಜನ್ಮದಿನದ ಒಂದು ವಿಶೇಷದಲ್ಲಿ ನಾನು ನಿಮಗೆ 2 ವಿಚಾರಗಳನ್ನು ಮುಂದಿಡ್ತೀನಿ. ಒಮ್ಮೆ ಹಲವಾರು ದೇಶದ ಮಾಧ್ಯಮಗಳು ಇವರನ್ನು, ಅಂದರೆ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರವರನ್ನು ಒಂದು ಸಂದರ್ಶನದಲ್ಲಿ ಕೇಳ್ತಾರೆ, ಸರ್, ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅತಿ ಹೆಚ್ಚು ಪ್ರಚಾರವನ್ನು ಕೊಡಲಿಲ್ಲ, ಕಾರಣ ಏನು ಅಂದಾಗ, ನನ್ನನ್ನೇನಾರ ಕೊಂದಿವೆ ಅಂತಂದರೆ, ನನ್ನ ಕೆಲಸ ಕಾರ್ಯಗಳನ್ನು ಕೊಂದಿವೆ ಅಂದರೆ ಈ ದೇಶದ ಜನರಲ್ಲ, ಈ ದೇಶದ ಕೆಲವು ಮಾಧ್ಯಮಗಳು ಅಂತ ನೇರ ವಾಗ್ದಾಳಿಯನ್ನು ಮಾಡ್ತಾರೆ. ಎಂಥ ಅದ್ಭುತ ಮಾತು ಅಲ್ವಾ? ನಾವು ನೋಡ್ತಾ ಇದ್ದೀವಿ ಇವತ್ತು ಪ್ರತಿ ದಿವಸ ಯಾರೊಬ್ಬರು ಸಣ್ಣ ಪುಟ್ಟ ನಾಯಕರು ಅಥವಾ ಸಣ್ಣ ಪುಟ್ಟ ಒಬ್ಬರು ಯಾರೋ ಶಾಸಕರು ಯಾರೋ ಒಂದು ಕೆಲಸ ಮಾಡ್ತಾವ್ರೆ ಅಂದರೆ ಅವ್ರ ಬೆಂಬಲಿಗರು ಟಕ್ ಅಂತ ಹಿಂಗೆ ಫೋಟೋ ಹೊಡಿತಾರೆ, ಟಕ್ ಅಂತ ವಿಡಿಯೋ ಮಾಡ್ತಾರೆ, ಅಣ್ಣನಿಗೆ ಜಯವಾಗಲಿ, ಅಣ್ಣಂದು ಕೆಲಸ ಕಾರ್ಯ, ಅದು ಇದು ಎಲ್ಲನೂ ಸೇರಿಸಿ ಬರೀತಾರೆ. ಆದರೆ ಮಣ್ಣಿನ ಮಗ, ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರವರ ಒಂದು ರಾಜಕೀಯ ನೆಲೆಗಟ್ಟನ್ನು ನಾವು ನೋಡೋದೇ ಆದರೆ, ಅವರು ಮಾಡಿರುವಂಥ ಒಂದು ಕೆಲಸ ಚಿರಸ್ಥಾಯಿಯಾಗಿ ಉಳಿಯುವಂಥದ್ದು. ಅವರಿಗೆ ಅಧಿಕಾರಾವಧಿ ಸಿಕ್ಕುವುದು ತುಂಬ ಕಡಿಮೆ ವರ್ಷ. ಅಷ್ಟು ಕಡಿಮೆ ವರ್ಷದಲ್ಲಿ ಅವರು ಮಾಡಿರುವ ಸಾಧನೆ ನಿಜಕ್ಕೂ ಅತ್ಯದ್ಭುತ, ಅತ್ಯದ್ಭುತ. ಭಾರತ ದೇಶದ ಒಂದು ರಾಜಕಾರಣದ ಇತಿಹಾಸದಲ್ಲೇ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಈ 97ರ ವಯಸ್ಸಿನಲ್ಲಿಯೂ ಸಹ 18ರ ಯುವಕರು ನಾಚುವಂತೆ ಒಂದು ದೇಶಾಭಿಮಾನ, ಕಿಚ್ಚು, ಕೆಲಸ ಮಾಡುವಂಥ ಹಂಬಲವನ್ನು ನಿಂತ್ಕೊಂಡ್ರೆ ನಿಜಕ್ಕೂ ಇವತ್ತಿನ ಯುವಕರು ಎಲ್ಲರೂ ಸಹ ಇವರ ಒಂದು ಇತಿಹಾಸವನ್ನು ಅಭ್ಯಾಸ ಮಾಡಬೇಕು. ನಮ್ಮ HD ದೇವೇಗೌಡರು ಶಾಸಕರಾಗಿ, ಸಂಸದರಾಗಿ, ರಾಜ್ಯದಲ್ಲಿ ಸಚಿವ ಸಂಪುಟದಲ್ಲಿ ನೀರಾವರಿ ಖಾತೆಯನ್ನು ತೆಗೆದುಕೊಂಡು, ನೀರಾವರಿ ಖಾತೆ ಯಾವ ರೀತಿ ಇರಬೇಕು ಅಂತ ಒಂದು ವೇಳೆ ಏನಾರ ಈ ರಾಜ್ಯ ರಾಷ್ಟ್ರ ಕೇಳ್ಕೊಟ್ಟವ್ರೆ ಅಂದರೆ ದೇವೇಗೌಡರು ಅಂತ ತಪ್ಪಾಗಲಾರ್ದು. ಅವರು ನೀರಾವರಿಯಲ್ಲಿ ಕೈಗೊಂಡಂಥ ಕೆಲವು ಕಾರ್ಯಕ್ರಮಗಳು ಲಕ್ಷಾಂತರ ರೈತರ ಬದುಕನ್ನು ಕಟ್ಟಿಕೊಟ್ಟಿದೆ. ನಿಜಕ್ಕೂ ಅತ್ಯದ್ಭುತ. ಸಣ್ಣ ಪುಟ್ಟ ಒಂದು ರಸ್ತೆ ರಿಪೇರಿನೇ ನಾವು 50 ಬಾರಿ ಹಿಂಗೆ ವಾಟ್ಸಪ್ಪಲ್ಲಿ, ಟ್ವಿಟ್ಟರಲ್ಲಿ ಹಾಕತ್ತೀವಿ. ಗೌಡ್ರ ಸಾಧನೆಯನ್ನು ನಮ್ಮ ಮಾಧ್ಯಮಗಳು ಬಿಂಬಿಸಿದೆಯೇ ಆದರೆ, ನಿಜವಾಗ್ಲೂ ಜನತೆಗೆ ಹೇಳಿದೆ ಆದರೆ, ನಿಜವಾಗ್ಲೂ ಎಂಥ ಒಂದು ಒಳ್ಳೆಯ ಕಾರ್ಯ ಗೊತ್ತಾ? ನೋವಿದೆ. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರವರಿಗೆ ಅಧಿಕಾರ ಸಿಕ್ಕಿದ್ದು ಕಡಿಮೆ ಕಾಲಾವಕಾಶ ಆದರೂ ಅವರ ಒಂದು ಮಾಡಿರೋ ಸಾಧನೆ ಇತಿಹಾಸ ಪುಟಗಳಲ್ಲಿ ಉಳಿಯುವಂಥದ್ದು. ಮುಖ್ಯಮಂತ್ರಿಯಾಗಿ ಅವರು ಕೈಗೊಂಡಂಥ ಅದ್ಭುತ ಕಾರ್ಯಕ್ರಮಗಳು, ಕೇವಲ 11 ತಿಂಗಳು ಅಧಿಕಾರದಲ್ಲಿದ್ದರೂ ಸಹ ಭಾರತ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನು, ಅದರಲ್ಲಿಯೂ ಸಹ ಜಮ್ಮು ಕಾಶ್ಮೀರದಲ್ಲಿ ತೆರೆದ ಜೀಪಿನಲ್ಲಿ ಯಾವ ಉಗ್ರ ಸಂಘಟನೆಗಳಿಗೂ ಕೇರ್ ಮಾಡದಂತಲೇ ನುಗ್ಗಿದಂತಹ ಮಣ್ಣಿನ ಮಗ ನಮ್ಮ ಕನ್ನಡಿಗರಾದ HD ದೇವೇಗೌಡರು. ಏನಪ್ಪ ಕಾಶ್ಮೀರದ ಚುನಾವಣೆ ನಡೀತದಾ? ಒಂದೇ ಒಂದು ಗುಂಡು ಹಾರತಂತಾನೆ ಕಾಶ್ಮೀರದ ಚುನಾವಣೆ ಮಾಡಿದಂಥ HD ದೇವೇಗೌಡರವರ ಸಾಧನೆಯನ್ನು ಮರೆಯೋದುಂಟೆ? ಸಾಧ್ಯನಾ? 10 ಹಲವು ಕಾರ್ಯಕ್ರಮಗಳು. ಇವತ್ತೇನು ಅಧಿಕಾರ ಅಂದರೆ ಹೊಡೆದಾಡ್ತಾರೆ, ಕಿತ್ತಾಡ್ತಾರೆ, ಒಂದು ಪಂಚಾಯಿತಿ, ಡೈರಿ ವಿಚಾರಕ್ಕೆಲ್ಲ ಕಿತ್ತಾಡ್ತಾರೆ. ಆದರೆ ಅಂದು 12 ಗಂಟೆ ರಾತ್ರಿ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ
ಅವರು ರಾಜೀನಾಮೆಯನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಭಾಷಣ ನಿಜವಾಗ್ಲೂ ಇದು ರಾಜಕೀಯದಲ್ಲಿ ಒಂದು ದೊಡ್ಡ ಇತಿಹಾಸ ಅಂತ ಹೇಳ್ಬೋದು. ಇವತ್ತು ಅಧಿಕಾರಕ್ಕೆಲ್ಲ ಕಿತ್ತಾಡ್ತಾರೆ. ಅವತ್ತು ವಿರೋಧ ಪಕ್ಷದಲ್ಲಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿಯವರು ಗೌಡ್ರನ್ನ ನೀವು ಮುಂದುವರಿರಿ ಅಧಿಕಾರದಲ್ಲಿ, ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ. ಬೇರೆ ಯಾರಾಗಿದ್ದರೆ ಆ ಸಮಯದಲ್ಲಿ ಇವತ್ತಿನ ರಾಜಕೀಯ ಸ್ಥಿತಿ ನೋಡಿದ್ರೆ ಹ್ಞೂ ಅಂದ್ಬಿಡ್ತಿದ್ರು. ಆದರೆ ನನ್ನನ್ನು ನಂಬಿ ನನ್ನ ಎಲ್ಲ ಸ್ನೇಹಿತರು ಸೇರಿ ನನ್ನ ಕಮ್ಯುನಿಸ್ಟ್ ಗೆಳೆಯರು ನನ್ನ ಪ್ರಧಾನಮಂತ್ರಿ ಹುದ್ದೆಗೆ ಕೂಡಿಸಿದ್ದಾರೆ. ಅವರ ಮಾತಿಗೆ ಯಾವುದೇ ಕಾರಣಕ್ಕೂ ಒಂದು ಚ್ಯುತಿ ಬರಬಾರ್ದು, ಸ್ವಚ್ಛಂದ ರಾಜಕಾರಣ ಇರಬೇಕು ಅಂತ ಅದನ್ನು ಯಾವಾಗಿ ತಿರಸ್ಕರಿಸಿ ರಾಜೀನಾಮೆಯನ್ನು ಕೊಟ್ಟಂಥವರು ಹರದನಹಳ್ಳಿಯ ದೊಡ್ಡೇಗೌಡರ ಮಗ ದೇವೇಗೌಡರು ಅಂದರೆ ತಪ್ಪಾಗಲಾರದು. ದೇವೇಗೌಡರು ಈ ಭಾರತ ದೇಶದಲ್ಲಿ ದೇಶದ ಪ್ರಧಾನಮಂತ್ರಿಗಳೇ ಸ್ವತಃ ಅಂಥ ಅತಿರಥ ಮಹಾರಥರು ಹಲವಾರು ನಾಯಕರಿದ್ದರೂ ಸಹ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಒಂದು GST ಒಂದು ಫಂಕ್ಷನ್ನಲ್ಲಿ ಇಡೀ ವಿಶ್ವನೇ ನೋಡ್ತಾ ಬೇಕಾದ್ರೆ ಕೈ ಇಟ್ಕೊಂಡು ಸ್ವತಃ ಕರ್ಕೊಂಡು ಹೋಗ್ತಾರೆ ದೇವೇಗೌಡರನ್ನ. ದೇವೇಗೌಡರು ಬಂದವರೇ ಅಂದರೆ ಅವ್ರಿಗೆ ಕೊಡುವಂಥ ಗೌರವನೇ ಬೇರೆ. ಇಂತಹ ಕನ್ನಡಿಗ ಅಂತ ನಮ್ಮ ದೇವೇಗೌಡರು ಕನ್ನಡ ಮಣ್ಣಲ್ಲಿ ಹುಟ್ಟಿದ್ದಾರೆ. ಅದು ಸಹ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಪ್ರಚಾರದ ಕೊರತೆಯಿಂದ ಹಿನ್ನಡೆಯೈತೆ ಹೊರತು ಅವರು ಮಾಡಿರತಕ್ಕಂಥ ಒಂದೊಂದು ಕೆಲಸಗಳು ಸಹ ದಾಖಲೆಯ ಪುಟವನ್ನು ಸೇರಿವೆ. ಲಕ್ಷಾಂತರ ರೈತರ ಬದುಕನ್ನು ಕಟ್ಟಿಕೊಟ್ಟಿವೆ. ITBT ಬತ್ತು ಅಂತಾರೆ. ಯಾರು ಕಾವೇರಿ ನೀರಿಂದ 3ನೇ ಹಂತ ಇವೆಲ್ಲ ಕೊಟ್ಟವ್ರು ಯಾರು? ನಿಜವಾಗ್ಲೂ ದೇವೇಗೌಡರ ಸಾಧನೆನ ಬೆಂಗಳೂರು ನೆನೆಸ್ಕೊಳ್ಬೇಕು. ಬೆಂಗಳೂರು ಜನ, ಕರ್ನಾಟಕ ಜನ ನೆನೆಸ್ಕೊಳ್ಬೇಕು. ಅದೇ ರೀತಿ ಚಂದ್ರಬಾಬು ನಾಯ್ಡು ಅವರು ಒಂದು ಮಾತು ಹೇಳ್ತಾರೆ, ಗೌಡ್ರೆ ನೀವೇನ ಕೃಷ್ಣಾ ನದಿ ನೀರು ವಿಚಾರದಲ್ಲಿ ತಗಾದೇ ಇತ್ತಿದ್ರೆ ನಾವು ಬೆಂಬಲವನ್ನು ವಾಪಸ್ ತಗೊಳ್ಬೇಕಾಗುತ್ತೆ ನೀವು ಕೊಟ್ಟಿರೋ ತಂದೇಟಿಗೆ ತಗೊಂಡು ಹೋಗುವಂತ ಹೇಳಿದಂಥ ಏಕೈಕ ನಾಯಕರು. ಕನ್ನಡ ಮಣ್ಣಿನ ಬಗ್ಗೆ ಅವ್ರಿಗಿದ್ದಂಥ ಕನ್ನಡ ಜನರ ಬಗ್ಗೆ ಇದ್ದಂಥ ಅಪಾರ ಪ್ರೀತಿ ಇದ್ದಂಥ ನಮ್ಮ ದೇವೇಗೌಡರು ಅವ್ರಿಗೂ ಸಹ ಕೇರ್ ಮಾಡಲಿಲ್ಲ, ಯಾರಿಗೂ ಕೇರ್ ಮಾಡಲಿಲ್ಲ. ಅಧಿಕಾರಕ್ಕೆ ಅಂಟು ಕೂತಂಥ ಜೈಮಾನನೇ ಇಲ್ಲ. ಇಂತಹ ನಮ್ಮ ಮಣ್ಣಿನ ಮಗ ಅಂತ ಪ್ರೀತಿಯಿಂದ ಕರೆಸ್ಕೊಳ್ಳಿರ್ತಕ್ಕಂಥ ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರವರ ಈ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅವರಿಗೆ ನಾಡಿನ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಇರಲಿ. ಅದೇ ರೀತಿ 100 ವರ್ಷ ಬಾಳಿ ಬದುಕಿ ಇನ್ನೂ ಸಹ ಅವರು ದೇಶ ಸೇವೆಯನ್ನು ಏನು ಮಾಡ್ತಾ ಇದ್ದಾರೆ, ಸಾಮಾಜಿಕ ಸೇವೆಯನ್ನು ಏನು ತೊಡಗಿಸ್ಕೊಂಡಿದ್ದಾರೆ ಅದು ಮುಂದುವರಿಸುವಂಥ ಶಕ್ತಿ ಹಾಗೂ ಆರೋಗ್ಯವನ್ನು ಆ ದೇವರು ಕರುಣಿಸಲಿ ಅಂತ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು. ಆದಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಆದಂತಹ @janataparivar@gmail.com ಇದನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಇನ್ನೂ ಹೊಸ ವಿಚಾರಗಳಿಗೆ ನಾವು ಇನ್ನೂ ಒಳ್ಳೊಳ್ಳೆ ನಾಯಕರುಗಳ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಮತ್ತೊಮ್ಮೆ ನಮಸ್ಕಾರಗಳು.